ನಾಪತ್ತೆಯಾಗಿದ್ದ 5 ವರ್ಷದ ಮಗುವನ್ನ ಶ್ವಾನದಳದ ಸಹಾಯದಿಂದ 24 ಗಂಟೆಯೊಳಗೆ ಪೊಲೀಸರು ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ನಗರದ ವಿಶ್ವೇಶ್ವರಯ್ಯ ಲೇಔಟ್ ಬಳಿ ಸಿದ್ದಪ್ಪ ಮತ್ತು ವೀರಮ್ಮ ಎಂಬುವವರಿಗೆ ಸೇರಿದ 5 ವರ್ಷದ ಮಗು ಜೂನ್ 21ರಂದು ಕಾಣೆಯಾಗಿತ್ತು. ಎಷ್ಟೇ ಹುಡುಕಿದ್ರೂ ಮಗು ಸಿಗದಿದ್ದ ಕಾರಣ ಪೋಷಕರು ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆ ಕೂಡಲೇ ಜ್ಞಾನಭಾರತಿ ಪೊಲೀಸರು ಶ್ವಾನದಳದ ಸಹಾಯದಿಂದ ಹುಡುಕಾಟ ಶುರು ಮಾಡಿದ್ದಾರೆ. ಆದ್ರೆ ಆಟವಾಡುತ್ತಿದ್ದ ಜಾಗದಲ್ಲಿ ಮಗುವಿನ ಬಟ್ಟೆಯೊಂದು ಬಿದ್ದಿತ್ತು. ಇದೇ ವೇಳೆ ಬಟ್ಟೆಯ ವಾಸನೆ ಹಿಡಿದು ಪೊಲೀಸರಿಗೆ ಶ್ವಾನ ಡೈರೆಕ್ಷನ್ ತೋರಿಸಿದೆ. ಅಚ್ಚರಿ ಎಂಬಂತೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದ ಮಹಿಳೆಯೊಬ್ಬರ ಮನೆಗೆ ಶ್ವಾನ ಹೋಗಿದೆ. ಆದ್ರೆ ಮಹಿಳೆ ರಾಯಚೂರು ಮೂಲದವಳಾಗಿದ್ದು ಮಗುವಿನ ಪೋಷಕರಿಗೆ ಪರಿಚಯ ಇದ್ಲಂತೆ. ಇನ್ನು ಪೊಲೀಸರು ಹಾಗೂ ಪೋಷಕರು ಆ ಸ್ಥಳಕ್ಕೆ ಬರೋ ಅಷ್ಟರಲ್ಲಿ ಬೆಂಗಳೂರಿನಿಂದ ಮಗುವನ್ನ ರಾಯಚೂರಿಗೆ ಸ್ಥಳಾಂತರ ಮಾಡಲಾಗಿತ್ತು. ಆಗ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಮಾಹಿತಿ ಹೊರಬಂದಿದೆ. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದಾಗ ಮಗು ಎತ್ತಿಕೊಂಡು ಹೋಗೋದು ಪತ್ತೆಯಾಗಿತ್ತು. ಸದ್ಯ ಮಗುವನ್ನ ರಕ್ಷಣೆ ಮಾಡಿರುವ ಜ್ಞಾನಭಾರತಿ ಪೊಲೀಸರು ಬಸಮ್ಮ ಮತ್ತು ಸುಲೋಚನಾ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.